ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಗುರುವಾರ ಮುಂಜಾನೆ ನಡೆದಂಥ ಸರಣಿ ದಾಳಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿರೋದು. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದಂಥ ಕ್ರಮಕ್ಕೆ ಸ್ಥಳೀಯ ನಿವಾಸಿಗಳು ಈಗ ಜೀವ ಕಳೆದುಕೊಂಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ 3 ಜೀವಗಳು. ಅರಣ್ಯ ಇಲಾಖೆಯು ಇದನ್ನು ನಿಯಮಾನುಸಾರವಾಗಿ ನಾವು ನಮ್ಮ ಆತ್ಮರಕ್ಷಣೆಗೋಸ್ಕರ ಮಾಡಿದಂಥ ದಿಟ್ಟ ಹೆಜ್ಜೆ ಅಂತ ಸಮರ್ಥಿಸ್ಕೊಳ್ತಾ ಇದ್ದರೆ, ಇತ್ತ ಮೃತ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇವಲ ಆಕ್ರೋಶ ಮಾತ್ರ ಅಲ್ಲ, ಅರಣ್ಯ ಇಲಾಖೆ ಕಚೇರಿಯನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ. ನೋಡಿ, ಜೀವ ಕಳೆದುಕೊಂಡವರು ಕಾಡಿನಂಚಿನಲ್ಲಿ ಬದುಕ್ತಾ ಇದ್ದಂಥ ಸಾಮಾನ್ಯ ಜನರು, ಅವರು ತಪ್ಪು ಮಾಡಿಲ್ಲ. ಸ್ಥಳೀಯರು ಇದನ್ನು ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಅವತ್ತು ಮುಂಜಾನೆ ಅರಣ್ಯದೊಳಗೆ ಏನಾಯಿತು, ಈ ಸೂಕ್ಷ್ಮ ಘಟನೆಯ ಸಂಪೂರ್ಣ ವಿವರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಗ್ರಾಮ, ಅದೇ ಕಾಡಿನಂಚಿನಲ್ಲಿ 3 ಬೇಟೆಗಾರರನ್ನು ನಾವು ಹೊಡೆದು ಉಳಿಸಿದ್ದೀವಿ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಅರಣ್ಯ ಇಲಾಖೆಯ ಶಸ್ತ್ರಾಸ್ತ್ರಗಳಿಂದ ಈಗ 3 ಜೀವಗಳು ಇಹಲೋಕವನ್ನು ತ್ಯಜಿಸಿದ್ದಾವೆ. ವನ್ಯಜೀವಿ ಬೇಟೆಗೆ ಬೇಟೆಗಾರರು ಮುಂದಾಗಿದ್ದರು. ಅದಕ್ಕೋಸ್ಕರವಾಗಿ ನಾವು ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿವಿ. ನಮಗೆ ಆರಂಭದಲ್ಲೇ ಒಂದು ಖಚಿತ ಮಾಹಿತಿ ಬಂದಿತ್ತು. ಅದರ ಮುಖಾಂತರವಾಗಿ ಅರಣ್ಯ ಸಿಬ್ಬಂದಿಗಳಾದಂಥ ಎಲ್ಲರೂ ಕೂಡ ನಾವು ಕಾಡಿನೊಳಗೆ ಎಂಟ್ರಿ ಕೊಟ್ಟಿವಿ. ಅದಾದ ಮೇಲೆ ಈ ರೀತಿಯಾದಂಥ ದಾಳಿ ನಡೆಸಿದ್ವಿ ಅಂತ ಅರಣ್ಯ ಇಲಾಖೆ. ಈ ದಾಳಿಯಲ್ಲಿ ಇದೀಗ ಆಂತೋಣಿ ಸ್ವಾಮಿ, ಪೀಟರ್, ಕುಮಾರ್ ಅನ್ನೋ 3 ಜೀವಗಳು ಜೀವವನ್ನು ತೆತ್ತಿರೋದು. ನೋಡಿ, 3 ಬೇಟೆಗಾರರ ಬಗ್ಗೆ ಅರಣ್ಯ ಇಲಾಖೆ ಇನ್ನೂ ಅಚ್ಚರಿಯ ಮಾಹಿತಿಗಳನ್ನು ಹೇಳ್ತಾ ಇದೆ. ನಾಡಾ ಬಂದೂಕಿನಲ್ಲಿ ನಮ್ಮ ಮೇಲೆ ದಾಳಿಗೆ ಮುಂದಾಗಿಬಿಟ್ಟಿದ್ರು. ಆತ್ಮರಕ್ಷಣೆಗೋಸ್ಕರ ಅರಣ್ಯ ಇಲಾಖೆ ಸಿಬ್ಬಂದಿ ರಿಯಾಕ್ಟ್ ಮಾಡಲೇಬೇಕಾಗಿ ಬಂತು. ರಿಯಾಕ್ಟ್ ಮಾಡಿದ ನಂತರ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಆಸ್ಪತ್ರೆಗೆ ಕರೆದುಕೊಂಡು ಬಂದ್ವಿ. ಆದರೆ ಅಷ್ಟರಲ್ಲೇ ಅವರೆಲ್ಲರೂ ಕೂಡ ಸಾವನ್ನಪ್ಪಿಬಿಟ್ಟಿದ್ರು ಅಂತ. ಇದು ನಡೆದಂಥ ವಿಚಾರ ಅಂತ ಹೇಳಿ ACF ಮರಿಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಮುಂದುವರೆದು ಇದೇ ACF ಮರಿಸ್ವಾಮಿ ಅವರು ಅರಣ್ಯ ಇಲಾಖೆ 7 ಸಿಬ್ಬಂದಿಗಳಿಂದ ಈ ಆಪರೇಷನ್ ಶುರುವಾಗಿದ್ದು, ಒಟ್ಟು 2 ನಾಡಾ ಬಂದೂಕುಗಳು ಸೀಸ್ ಮಾಡಿದ್ದೀವಿ. ಈ ಘಟನೆಯ ವೇಳೆ ಓರ್ವ ಸಿಬ್ಬಂದಿ ಕಾಲಿಗೆ ಏಟು ಕೂಡ ಬಿದ್ದಿದೆ, ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಆದರೆ ಈ ಮೃತರ ಹಿನ್ನೆಲೆ ಏನು, ಕಂಪ್ಲೀಟ್ ಆದಂಥ ಮಾಹಿತಿ, ಇವ್ರ ಉದ್ದೇಶ ಏನು, ದುರುದ್ದೇಶಗಳೇನಿತ್ತು, ಈ ಮುಂಚೆಯೂ ಕೂಡ ಇದೇ ರೀತಿಯಾದಂಥ ಕೃತ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ರಾ ಕಾಡಿನಲ್ಲಿ ಅನ್ನೋ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ, ತನಿಖೆ ಎಲ್ಲವೂ ಕೂಡ ಆಗಬೇಕು ಅಂತ ACFನವ್ರು ಹೇಳ್ತಾ ಇದ್ದಾರೆ. ಒಂದು ಕಡೆ ಚಾಮರಾಜನಗರ ಅರಣ್ಯ ಪ್ರದೇಶದಲ್ಲಿ 3 ಜೀವಗಳನ್ನು ಕಳೆದುಕೊಂಡಂಥ ಘಟನೆ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತು. ಮರಣೋತ್ತರ ಪರೀಕ್ಷೆ ನಡೀತಾ ಇರತಕ್ಕಂಥ ಮೈಸೂರಿನ ಆಸ್ಪತ್ರೆ ಆವರಣದಲ್ಲಿ ಇವತ್ತು ಬೆಳಗಿನಿಂದಲೇ ಹನೂರು ಭಾಗದ 100 ಜನ ಜಮಾಯಿಸಿದ್ರು. ಪರಿಸ್ಥಿತಿ ಬಿಗುವಿನ ವಾತಾವರಣದಿಂದಲೂ ಕೂಡ ಕೂಡಿತ್ತು. ಘಟನೆಯಲ್ಲಿ ಮೃತಪಟ್ಟವರು ಯಾವುದೇ ತಪ್ಪು ಮಾಡದ ಅಮಾಯಕರು ಅಂತ ಹೇಳಿ ಇಡೀ ಗ್ರಾಮಸ್ಥರು ಕಣ್ಣೀರು ಹಾಕ್ತಾಯಿದ್ರು. ತಪ್ಪಿತಸ್ಥ ಅರಣ್ಯ ಸಿಬ್ಬಂದಿಯ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸೋದು ಅಗತ್ಯ. ಸೂಕ್ತ ನ್ಯಾಯ ಸಿಗೋವರೆಗೂ ಕೂಡ ನಾವು ಮೃತದೇಹಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತೇಳಿ ಕುಟುಂಬಸ್ಥರು ಪಟ್ಟು ಹಿಡಿದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಒಂದು ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದಂತಹ ಈ ದಾಳಿ ಇಡೀ ಹನೂರು ತಾಲೂಕನ್ನೇ ರೊಚ್ಚಿಗೆಬ್ಸಿರೋದು. 3 ಸ್ಥಳೀಯರ ಸಾವಿನ ಸುದ್ದಿ ತಿಳಿತಾ ಇದ್ದಾಗೆ 100 ಗ್ರಾಮಸ್ಥರು ಒಟ್ಟಾಗಿ ಶಾಗ್ಯ ಅರಣ್ಯ ಇಲಾಖೆಯ ಕಚೇರಿ ಎತ್ತಲೇ ನುಗ್ಗಿಬಿಟ್ರು. ಉದ್ರಿಕ್ತಗೊಂಡಂಥ ಸಾರ್ವಜನಿಕರೆಲ್ಲರೂ ಕೂಡ ಅರಣ್ಯ ಇಲಾಖೆ ಕಚೇರಿಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದು. ಕಚೇರಿಯ ಕಿಟಕಿ, ಬಾಗಿಲು, ನಾಮಫಲಕ ಪುಡಿ ಮಾಡಿಬಿಟ್ರು. ಒಳಗಿದ್ದಂಥ ಪೀಠೋಪಕರಣಗಳು, ಪ್ರಮುಖ ಕಡತಗಳು, ಫೈಲ್ಸ್ಗಳನ್ನೆಲ್ಲವನ್ನು ಕೂಡ ರಸ್ತೆಗೆ ಎಸೆದು ಆಕ್ರೋಶದ ಜ್ವಾಲೆಯನ್ನು ಹೊರಹಾಕಿದ್ರು. ಜನರ ಆಕ್ರೋಶ ಇಷ್ಟಕ್ಕೆ ನಿಂತಿಲ್ಲ. ಅರಣ್ಯ ಇಲಾಖೆ ಆವರಣದಲ್ಲಿ ನಿಲ್ಲಿಸಲಾಗಿದ್ದಂಥ ಸಿಬ್ಬಂದಿಯ ದ್ವಿಚಕ್ರ ವಾಹನಗಳು, ಸರ್ಕಾರಿ ವಾಹನಗಳ ಮೇಲೂ ಕೂಡ ದಾಳಿ ನಡೆಸಿ ಜಖಂ ಕೂಡ ಮಾಡಿಬಿಟ್ರು. ಇಲಾಖೆಯ ಏಕಪಕ್ಷೀಯ ಕ್ರಮದ ವಿರುದ್ಧವಾಗಿ ಸಾರ್ವಜನಿಕರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಸ್ಥಳದಲ್ಲಿ ಪರಿಸ್ಥಿತಿ ಯಾವಾಗ ಕೈಮೀರ್ತಾ ಬಂತೋ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹೆಚ್ಚುವರಿ ತುಕಡಿಗಳೊಂದಿಗೆ ಶಾಗ್ಯ ಕಚೇರಿ ಅಂತ ಆಗಮಿಸಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಹನೂರು ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಯಿತು. ಉದ್ರಿಕ್ತರನ್ನು ಚದುರಿಸಲಿಕ್ಕೆ ಪೊಲೀಸ್ನವರು ಕೂಡ ಹರಸಾಹಸವನ್ನು ಕೂಡ ಪಡಬೇಕಾಗಿ ಬಂತು. ಇತ್ತ ಮುನ್ನೆಚ್ಚರಿಕೆ ಕ್ರಮವಾಗಿ ಹನೂರು ತಾಲೂಕಿನ ತೋಮಿಯಾರ್ಪಾಳ್ಯ ಗ್ರಾಮ ಮತ್ತು ಅರಣ್ಯ ಇಲಾಖೆಯ ಕಚೇರಿಗಳ ಸುತ್ತಮುತ್ತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಶಾಂತಿ ಕದಡದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು
ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಕೂಡ ಹೂಡಿದ್ದಾರೆ. ಪ್ರತಿಭಟನಾಕಾರನ ಶಾಂತಗೊಳಿಸಲಿಕ್ಕೆ ಇವತ್ತು ಜಿಲ್ಲಾಡಳಿತ, ಉನ್ನತ ಅಧಿಕಾರಿಗಳು ಸಂತ್ರಸ್ತರ ಕುಟುಂಬದೊಂದಿಗೆ ಸಂಧಾನ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ತನಿಖೆ ಆರಂಭವಾಗ್ತಾ ಇರೋದ್ರಿಂದ ಸಾರ್ವಜನಿಕರು ಖಂಡಿತವಾಗೂ ಸಹಕರಿಸಬೇಕು ಅಂತಲೂ ಕೂಡ ಅರಣ್ಯ ಇಲಾಖೆ ಮನವಿ ಮಾಡಿಕೊಳ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಇವತ್ತಿನಿಂದಲೇ ಪ್ರಾಥಮಿಕ ಸಿದ್ಧತೆಗಳು ಕೂಡ ಶುರುವಾಗ್ತಾ ಇರೋದು. ಅಂದರೆ ಅರಣ್ಯ ಇಲಾಖೆ ಕೊಟ್ಟಂಥ ವರದಿ, ಸ್ಥಳೀಯರ ಹೇಳಿಕೆಗಳು ಶೀಘ್ರದಲ್ಲೇ ದಾಖಲು ಮಾಡಿಕೊಂಡು ಇದರ ಸಂಬಂಧವಾಗಿ ಒಂದು ತನಿಖೆ ಶುರುವಾಗಬೇಕು ಅನ್ನೋ ಥರದಲ್ಲಿ ಮುಂದಿನ ಹಂತದತ್ತ ರಾಜ್ಯ ಸರ್ಕಾರ ಕಣ್ಣಿಟ್ಟಿರೋದು. ಒಂದು ಕಡೆ ಈ ಮೃತರ ಕುಟುಂಬಸ್ಥರು ವಿಜಯ್ ಆಂಥೋನಿ ಮಾತನಾಡ್ತಾ ಇದ್ರು. ಅವ್ರ ಕುಟುಂಬಸ್ಥರು ಅರಣ್ಯ ಇಲಾಖೆ ನಡೆ, ಯಾಕೆಂದರೆ ನಿಮಗೆ ಆಂಥೋನಿ ಸ್ವಾಮಿ, ಪೀಟರ್ ಕುಮಾರ್ ಇವರು ಮೂವರು ನನಗೆ ಸ್ವಂತ ಮಾವಂದಿರಾಗಬೇಕು. ಅವ್ರು ಯಾರು ಬೇಟೆಗಾರರಲ್ಲ, ಎಲ್ಲರೂ ಕೃಷಿ ಮಾಡಿಕೊಂಡು ಹಸು ಎಮ್ಮೆ ಸಾಕ್ಕೊಂಡಿದ್ದಂಥ ಸಾಧಾರಣ ರೈತರು. ದನ ಕರುಗಳನ್ನು ಕಾಡಿಗೆ ಮೇಯ್ಲಿಕ್ಕೆ ಹೋದಾಗ ಅವ್ರು ರಾತ್ರಿ ಆದರೂ ಕೂಡ ಮನೆಗೆ ಬರದೇ ಇದ್ದರೆ ಹುಡ್ಕೊಂಡು ಹೋಗಲಿಕ್ಕೆ ನಮ್ಮವ್ರು ಭಾಳಷ್ಟು ಆ ರೀತಿಯಾಗಿ ರಾತ್ರಿ ಹೋಗೋದು ಸಾಮಾನ್ಯ. ಅಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಇವ್ರ ಮೇಲೆ ಈ ರೀತಿಯಾದಂಥ ದಾಳಿ ನಡೆಸಿದ್ದಾರೆ. ಒಂದು ಅವ್ರ ಬಳಿ ಆಯುಧವೇ ಇದ್ದರೂ ಕೂಡ ನೇರವಾಗಿ ಜೀವ ತೆಗೆಯುವಂತೆ ಈ ರೀತಿ ಅಟ್ಯಾಕ್ ಮಾಡೋ ಅಗತ್ಯ ಏನಿತ್ತು? ಅಥವಾ ಕನಿಷ್ಠ ಪಕ್ಷ ಕಾಲಿನ ಕೆಳಭಾಗಕ್ಕಾದರೂ ಹೊಡೆದು ಬಂಧಿಸಬಹುದಿತ್ತು. ನಮ್ಮವರು ಈ ರೀತಿಯ ಫೈರಿಂಗ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ಯಾವ ಅರಣ್ಯ ಸಿಬ್ಬಂದಿಗೆ ಆ ರೀತಿಯಾದಂಥ ಗುಂಡು ತಾಗಿದೆ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಲಿ ಅಂತ ಹೇಳಿ ಅವರ ಮಾವಂದರು, ಕುಟುಂಬಸ್ಥರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾಯಿದ್ರು. ಒಂದು ಕಡೆ ನೋಡಿ, ಈ 3 ಜನಕ್ಕೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಶುಭ ದಿನ ಇವತ್ತು ಆ ಮಕ್ಕಳ ಸ್ವಾತಂತ್ರ್ಯ ಕಳೆದುಕೊಂಡಂತಾಯಿತು, ಅನಾಥವಾಗಬಿಟ್ರು. ಇವರ ಪ್ರಾಣವನ್ನು ತೆಗಿಲಿಕ್ಕೆ ಅರಣ್ಯ ಇಲಾಖೆಗೆ ಅನುಮತಿ ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆ ಒಂದು ಕಡೆ. ನಮಗೆ ಈ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯ ಸಿಗಬೇಕು, ಸೂಕ್ತ ಕಾರಣ ಮತ್ತು ಸ್ಪಷ್ಟನೆ. ನಾವು ಮೃತದೇಹಗಳನ್ನು ಗ್ರಾಮಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋದೇ ಪಟ್ಟು. ಆದರೆ ಅರಣ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರೇ ಖುದ್ದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಗೆ ಬೆಳಗ್ಗೆ 6:30ಕ್ಕೆ ಕೋಲಾರಕ್ಕೆ ಹೋಗಬೇಕಾದ್ರೆ ರಿಪೋರ್ಟ್ ಬಂತಂತೆ. ಘಟನೆಯ ಬಗ್ಗೆ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಪುಷ್ಕರ್ ಅವರು ಫೋನ್ನಲ್ಲಿ ಹೇಳಿದ್ದಾರೆ, ವನ್ಯಜೀವಿ ತಾಣದಲ್ಲಿ ಈ ಥರದೊಂದು ಸಿಬ್ಬಂದಿಗಳು ಯಾರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಜಿಂಕೆ ಮಾಂಸ ತೆಗೆದುಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಆ ವೇಳೆ ಅರಣ್ಯ ಸಿಬ್ಬಂದಿಗಳು ಮತ್ತು ಆ 3 ಜನ ವ್ಯಕ್ತಿಗಳ ನಡುವೆ ಮಾತಿನ ಚಕಮಕಿ ನಡೆದು ಈ ಥರದ ಅಟ್ಯಾಕ್ ಆಗಿದೆ. ಅರಣ್ಯ ಇಲಾಖೆಯವರು ಕೂಡ ಶೂಟ್ ಮಾಡಿದ್ದಾರೆ, ಅವ್ರ ಪ್ರಾಣ ಪಕ್ಷಿ ಹಾರು ಹೋಗಿದೆ ಅನ್ನೋ ಥರದಲ್ಲಿ. ಈ ಮಾಹಿತಿಯ ಆಧಾರದ ಮೇಲೆ RFO ಶೇಖರ್ ಹಾಗೂ ಸಿಬ್ಬಂದಿ ಸೆರೆ ಹಿಡಿಲಿಕ್ಕೂ ಕೂಡ 3 ಜನರನ್ನ ಮುಂದಾಗಿ ಅವ್ರ ಪ್ರಾಣ ಕೂಡ ಕಳೆದು ಹೋಗಿದೆ ಅಂತ. ಸದ್ಯ ಆ 4 ಬ್ಯಾಗ್ ಜಿಂಕೆ ಮಾಂಸವನ್ನು ವಶಪಡಿಸ್ಕೊಂಡಿದ್ದೀವಿ ಅನ್ನೋ ಥರದಲ್ಲಿ ಮಾಹಿತಿ ರಾಮಲಿಂಗಾರೆಡ್ಡಿ ಅವರಿಗೆ ಬಂತಂತೆ. ಅದರ ಸತ್ಯಾಸತ್ಯತೆ ತನಿಖೆ ನಂತರ ಗೊತ್ತಾಗಬೇಕು. ಅದನ್ನು ಕೂಡ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಬಟ್ ಜನರ ಆಕ್ರೋಶ ಮಾತ್ರ ನಿಲ್ತಾ ಇಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉದ್ದೇಶಪೂರ್ವಕವಾಗಿ ಅವರ ಜೀವನ ತೆಗೆದಿದ್ದಾರೆ ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾ ಇದೆ. ನಿಮಗೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ರೂಲ್ಸ್ಗಳು, ಕಠಿಣ ನಿಯಮಾವಳಿಗಳು ಎಲ್ಲದ್ರ ಬಗ್ಗೆ ಸಹಜವಾಗಿ ಎಲ್ರಿಗೂ ಕೂಡ ಅರಿವಿದೆ ಅಂತ ಅಂದುಕೊಳ್ತೀನಿ. ಕಾಡಿನಂಚಿನಲ್ಲಿರ್ತಕ್ಕಂಥ ರೈತರಿಗೆ, ಸ್ಥಳೀಯರಿಗೆ ಒಂದಿಷ್ಟು ರೂಲ್ಸ್ ಬ್ರೇಕ್ ಮಾಡಿದಾಗ ಅಥವಾ ಈ ಥರದ ಮಾಂಸಗಳನ್ನೇ ರವಾನೆ ಮಾಡತಕ್ಕಂತಹ ಕೃತ್ಯಗಳಲ್ಲಿ ಭಾಗಿಯಾದಾಗ ಅರಣ್ಯ ಇಲಾಖೆಯವರು ಏನು ಕ್ರಮ ತೆಗೆದುಕೊಳ್ಬೇಕೋ ಗೊತ್ತಾಗೋದಿಲ್ಲ. ಬಟ್ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇರುತ್ತೆ. ಆದರೂ ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೀನ್ಸ್ ನಾನು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಾನು ಒಂದು ಇಬ್ಬರ ನಡುವಿನ ಒಂದು ಹೊಂದಾಣಿಕೆ, ಅಂದರೆ ಫಾರೆಸ್ಟ್ ಮತ್ತು ನಾಡು ಎರಡರ ನಡುವಿನ ಹೊಂದಾಣಿಕೆ ಇದೆಯಲ್ಲ, ಭಾಳ ಕಷ್ಟ ಸಾಧ್ಯ. ಪ್ರಾಣಿಗಳ ಜೊತೆಗೂ ಕೂಡ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಆ ಕಾಡಿನ ಅಂಚಿನಲ್ಲಿ ಇರೋರಿಗೆ ಇರುತ್ತೆ. ಈ ಥರದ ಘಟನೆಗಳಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ, ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮುಂದಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವರ ಬಳಿ ಆ ಥರದ ಬಂದೂಕುಗಳಿತ್ತ, ಇವರು ಕೂಡ ಗೋಲಿ ಇಳಿಸ್ಲಿಕ್ಕೆ ಹೋಗಿಬಿಟ್ಟಿದ್ರ, ಅವೆಲ್ಲವೂ ಕೂಡ ತನಿಖೆಯಿಂದ ಮಾತ್ರ ಹೊರಬರಬೇಕು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಮುಂದಿನ ವೀಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ. ಈ ವಿಡಿಯೋಗೆ ಸಂಬಂಧಪಟ್ಟ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ. ನಾನು ನಿಮ್ಮ ರಾಕೇಶ್ ಆರುಂಡಿ.